ಇನ್ನೊಂದು ಪದನೇ ತಾಯಿ. ಈ ತಾಯಿಯ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಇಂತಹ ತಾಯಿಯ ಬಗ್ಗೆ ಹಾಡೋದಕ್ಕೆ ನಮ್ ಕಂಟೆಸ್ಟೆಂಟ್ಸ್ ಸಿದ್ಧವಾಗಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಅವರ್ ಸೆಕೆಂಡ್ ಪಾರ್ಟಿಸಿಪೆಂಟ್, ಮೈಸೂರಿನ ಪಟಾಕಿ ಚಿಟಾಕಿ ರಕ್ಷಿತಾ. ಹಾಯ್ ರಕ್ಷಿತಾ. ಹಾಯ್. ಹೇಗ್ ನಡೀತು ತಯಾರಿ? ತುಂಬಾ ಚೆನ್ನಾಗಿ ನಡೀತಿದೆ. ಓಕೆ, ಯಾವ ಸಾಂಗ್ ಹಾಡ್ತಾ ಇದ್ಯಾ ಅಮ್ಮನ ಬಗ್ಗೆ? ನಾನು ಇವತ್ತು ಕೆರಳಿದ ಸಿಂಹ ಫಿಲಂ ಇಂದ ಅಮ್ಮ ನೀನು ನಮಗಾಗಿ ಏನೋ ಹಾಡು ನಾಡ್ದೆ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಹಾಡು. ಥ್ಯಾಂಕ್ ಯು. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಸಂಜೆಯ ಗಾಳಿಯ ತಂಪಿನ ಹಾಗೆ ಮಲ್ಲಿಗೆ ಹೂವಿನ ಕಂಪಿನ ಹಾಗೆ ಜೀವವ ತುಂಬುವ ಉಸಿರಿನ ಹಾಗೆ ನಮ್ಮನ್ನು ಸೇರಿ ಎಂದಿಗೂ ಹೀಗೆ ನಗುತ್ತಲೇ ಒಂದಾಗಿ ನೀನಿರಬೇಕು. ನಿನ್ನ ನೆರಳಲೇ ನಾವಿರಬೇಕು. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಸಾವಿರ ನದಿಗಳು ಸೇರಿದರೇನು ಸಾಗರಕ್ಕೆ ಸಮನಾಗುವುದೇನು. ಶತಕೋಟಿ ದೇವರು ಹರಸಿದರೇನು ಅಮ್ಮನ ಹರಕೆಗೆ ಸರಿಸಾಟಿಯೇನು. ತಾಯಿಗೆ ಆನಂದ ತಂದರೆ ಸಾಕು, ಬೇರೆ ಪೂಜೆ ಏತಕ್ಕೆ ಬೇಕು. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ರಕ್ಷಿತಾ, ಹೇಳು. TBS ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಅದ್ಭುತ ಗೀತೆಯನ್ನ ತುಂಬಾ ಚೆನ್ನಾಗಿ ಹಾಡ್ದೆ. ಥ್ಯಾಂಕ್ಸ್. ನೀ ಎಷ್ಟು ಹಾಡ್ತಿಯಲ್ಲ, ನಿಮ್ ತಾಯಿ ಬಗ್ಗೆ ನಿಂಗೆ ಏನ್ ಅನ್ಸುತ್ತೆ? ಆ ದೇವ್ರಿದಾನೋ ಇಲ್ವೋ ಗೊತ್ತಿಲ್ಲ, ನಂಗಂತೂ ನಮ್ಮ ಅಮ್ಮನೇ ದೇವ್ರು. ಈ ಸ್ಟೇಜಲ್ಲಿ ಇಷ್ಟು ಮಟ್ಟಿಗೆ ಬಂದು ಹಾಡಿರೋದಕ್ಕೆ ಕಾರಣ ನಮ್ಮ ಅಮ್ಮನ ಪ್ರೀತಿ ಮತ್ತೆ ಪ್ರೋತ್ಸಾಹನೇ. ಅಮ್ಮ, ಐ ಲವ್ ಯು ಸೋ ಮಚ್. ನಿಮ್ಮ ಮಗಳ ಬಗ್ಗೆ ನೀವೇನ್ ಹೇಳ್ತೀರಾ? ರಕ್ಷಿತಾಳ ಅಮ್ಮ ಅನ್ಸ್ಕೊಳಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ. ಅವಳಿಗೆ ಚಿಕ್ಕ ವಯಸ್ಸಿಂದಾನು ಸ್ವಲ್ಪ ಸಂಗೀತ ಎಲ್ಲ ತುಂಬಾ ಒಲವು ಜಾಸ್ತಿ. ಅವಳಿಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಹಾಗೆ ನನಗೆ ಏನು ಒಂದು ಆಸೆ ಅಂದ್ರೆ ಇದೇ ಕ್ಷೇತ್ರದಲ್ಲಿ ಮ್ಯೂಸಿಕ್ ಸಂಗೀತ ಕ್ಷೇತ್ರದಲ್ಲಿ ಅವಳು ಚೆನ್ನಾಗಿ ಸಾಧನೆ ಮಾಡಿ ಮುಂದೆ ಬರಬೇಕು ಅನ್ನೋದೇ ನನಗೆ ಆಸೆ. ಥ್ಯಾಂಕ್ ಯು. ಸೊ ರಕ್ಷಿತಾ, ಜಡ್ಜಸ್ ಕಾಮೆಂಟ್ಸ್ ಕೇಳೋಣ. ಅವ್ರ ಅಮ್ಮನ ಆಸೆ ಕೂಡ ಗೊತ್ತಾಗೋಯ್ತು ಈಗ ನನಗೆ. ಜವಾಬ್ದಾರಿ ಜಾಸ್ತಿ ಆಗೋಯ್ತು ನಮಗೆ. ಬಹಳ ಖುಷಿ ಅನ್ಸಿದ್ದೇನಪ್ಪ ಅಂತಂದ್ರೆ ರಕ್ಷಿತಾ
ಸಾಹಿತ್ಯ ಮಾತ್ರ ಬಹಳ ಚೆನ್ನಾಗಿ ಕಿವಿಗೆ ಭಾವಪೂರ್ಣವಾಗಿ ಬಂದು ಅಪ್ಪಳಿಸ್ತಾ ಇದ್ದು. ಥ್ಯಾಂಕ್ ಯು ಸರ್. ಸೊ ಅದು ಬಹಳ ಮುಖ್ಯ. ಇವತ್ತಿನ ದಿವಸದಲ್ಲಿ ಬಹಳಷ್ಟು ಜನ ಬರೀ ಬಡಿ ಬೀಟ್ಸ್ ಮೇಲೆ ಇರೋದ್ರಿಂದ ಸಾಹಿತ್ಯ ಕೂಡ ಬಹಳ ಮುಖ್ಯ ಅನ್ನೋದನ್ನ ನೀನು ಅರ್ಥಕೋಬೇಕು ಅನ್ನೋದು. ಬಹಳ ಚೆನ್ನಾಗಿ ಆಡಿದೆಯಾ. ಅವನಾಗ್ಲೇ ಹೇಳ್ದ ಅನಿರುದ್ಧ ಏನೋ ಪಟ್ ಪಟ್ ಪಟಾಕಿ ಚಿಟಾಕಿ ಆಮೇಲೆ ಏನೋ ಸುರ್ ಸೊರದಾಕಿ ಹೇಳ್ಬೋದಲ್ವಾ? ಗುಡ್. ಮಂಜುಳಾ ಮ್ಯಾಮ್ ಬಹಳ ಚೆನ್ನಾಗಿ ಹಾಡಿದೆ ರಕ್ಷಿತಾ. ಥ್ಯಾಂಕ್ ಯು ಮ್ಯಾಮ್. ಸೊ ನಿಮ್ಮ ತಾಯಿ ಆಸೆ ನೆರವೇರೋದ್ರಲ್ಲಿ ಸಂದೇಹ ಇಲ್ಲ. ಇದೇ ರೀತಿಯ ಒಂದು ಡೆಡಿಕೇಶನ್, ಇದೇ ರೀತಿ ಪ್ರಯತ್ನ ಕಂಟಿನ್ಯೂಸ್ ಆಗಿದ್ರೆ ಖಂಡಿತ ಒಳ್ಳೆ ಸಿಂಗರ್ ಆಗಿ ಅವರ ಆಸೆ ನೆರವೇರಿಸ್ತೀಯ. ಥ್ಯಾಂಕ್ ಯು ಮ್ಯಾಮ್. ಸೊ ನನ್ಗನ್ನಿಸ್ತು ಇದ್ರಲ್ಲಿ ಚೂರು ಸಾಫ್ಟ್ ಮಾಡ್ಕೊಂಡು ವಾಯ್ಸ್ ನ ಇನ್ನೊಂದ್ ಚೂರು ಭಾವುಕತನದಲ್ಲಿ ಹಾಡಿದಿದ್ರೆ ಇನ್ನು ಚೆನ್ನಾಗಿ ಕೇಳ್ತಿತ್ತು ಅಂತ. ಅಮ್ಮ ಅನ್ನೋ ಸಬ್ಜೆಕ್ಟ್ ಅಲ್ವಾ, ಅಮ್ಮ ನೀನು ಇನ್ನು ಪ್ರೀತಿ ಇದು ಜಾಸ್ತಿ ತೋರಿಸಬಹುದಾಗಿತ್ತು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಸಂಗೀತಾ ಮ್ಯಾಮ್. ರಕ್ಷಿತಾ, ನಮ್ಮ ಸಿಸ್ಟಮ್ ಅಲ್ಲಿ ಬಾಡಿ ರೆಸ್ಪಿರೇಟರಿ ಸಿಸ್ಟಮ್ ವರ್ಕ್ ಆಗ್ತಾ ಇರುತ್ತಲ್ಲ, ಇಟ್ಸ್ ಬ್ಲೋ ಪೈಪ್, ವಿಂಡ್ ಪೈಪ್. ಆಮೇಲೆ ಆ ಹ ಆ ಈಗ ನಾವು ಎಷ್ಟು ವಾಲ್ಯೂಮ್ ಹೊರಗಡೆ ಬಿಡ್ತೀವಲ್ಲ, ಆ ಕಂಟ್ರೋಲ್ ವೇರಿ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಎಕ್ಸ್ಪ್ರೆಷನ್ಗೂ. ಈಗ ಬೈಯೋ ಹಾಡ್ನಲ್ಲಿ ಹೆಂಗಿರುತ್ತೆ, ಫುಲ್ ವಾಲ್ಯೂಮ್ ಅಲ್ಲಿ ಬೈತೀವಿ ಅಲ್ವಾ? ಸೊ ಅದಕ್ಕೆ ಬೇಕಾಗಿರುವಂತಹ ವಾಲ್ಯೂಮ್ ಕಂಟ್ರೋಲ್, ವಾಲ್ಯೂಮ್ ಥ್ರೋ ಏನಿದೆಯಲ್ಲ ಅದು ಬೇರೆನೆ, ಲೆವೆಲ್ಲೇ ಬೇರೆ. ಅದು ಹೋಗ್ತಾ ಹೋಗ್ತಾ ಬರುತ್ತೆ ನಿಮ್ಗೆ. ಈ ಹಾಡು ಬಹಳ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು. ವಿ ಆರ್ ವೆರಿ ಪ್ರೌಡ್ ಆಫ್ ಯು. ನಿಜವಾಗ್ಲು ಅತ್ಯಂತ ಸುಲಲಿತವಾಗಿ, ಸರಳವಾಗಿ, ಸ್ಫುಟವಾಗಿ, ಸುಮಧುರವಾಗಿ ಈ ಗೀತೆಯನ್ನ ನೀವು ಇಲ್ಲಿ ನಮ್ಮೆಲ್ರಿಗೂ ಕೇಳಿಸಿದ್ಯಾ. ಥ್ಯಾಂಕ್ ಯು ವೆರಿ ಮಚ್. ದೇವರು ಒಳ್ಳೇದ್ ಮಾಡಿ. ಥ್ಯಾಂಕ್ ಯು. ರಕ್ಷಿತಾ